ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತಿನ ವ್ಲಾಗು ಸ್ವಲ್ಪ ವಿಶೇಷವಾಗಿದ್ದು ಅದೇನಂತ ಅಂದರೆ ಒಂದು ಸ್ವಲ್ಪ ಶಾಪಿಂಗು, ಒಂದು ಸ್ವಲ್ಪ ದೇವ್ರ ಪೂಜೆ, ಸ್ವಲ್ಪ ಅಡುಗೆದು. ನಾವು ಬೆಳಗ್ಗೆ ಆ್ಯಸ್ ಯೂಶ್ವಲ್ ಮಾರ್ಗಶಿರ ಮಾಸದಲ್ಲಿ ಬೇಗ ಎದ್ದು ಆಂಜನೇಯ ದೇವಸ್ಥಾನಕ್ಕೆ ಹೋದ್ವು. ಆದರೆ ನಮ್ಮ ಸ್ಪೀಡ್ಗೆ ಅಲ್ಲಿ ದೇವಸ್ಥಾನದಲ್ಲಿ ಅಭಿಷೇಕನೇ ಆಗಿರಲಿಲ್ಲ. ಆವಾಗ ಅಭಿಷೇಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಬರೀ ತೀರ್ಥ ತೊಗೊಂಡು ಆರತಿ ತೊಗೊಂಡು ಮನೆಗೆ ಬಂದವು. ಇವತ್ತು ನಾವು ಒಂದು ಹೊರಗಡೆ ಹೋಗಬೇಕು. ಇವತ್ತು ಫುಲ್ ಡೇ ಔಟಿಂಗೇ ಇದೆ ನಂದು. ಸೊ ಒಂದು ನನ್ನ ಫ್ರೆಂಡ್ ಮನೇಲಿ ಸಾಯಿ ಭಜನ್ಗೆ ಹೋಗಬೇಕು, ಆಮೇಲೆ ಸ್ವಲ್ಪ ಶಾಪಿಂಗ್ ಹೋಗಬೇಕು. ಅದಕ್ಕೆ ಬರೀ ಸ್ಯಾಂಡ್ವಿಚ್, ವೆಜಿಟೇಬಲ್ ಸ್ಯಾಂಡ್ವಿಚ್ ಮಾತ್ರ ಇವತ್ತು ಮನೇಲಿ ಮಾಡಿಕೊಂಡು ಅದನ್ನು ತಿಂದು. ಯಾಕೆಂದರೆ ಮಧ್ಯಾಹ್ನ ಅವ್ರ ಮನೇಲಿ ಊಟ ಇದೆ, ಸಂಜೆ ಹೊರಗಡೆ ಹೋಗೋದ್ರಿಂದ ಅಲ್ಲೂ ಏನಾದರೂ ಹೊರಗಡೆನೇ ಏನಾದರೂ ತಿನ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಇರೋದ್ರಿಂದ ಬರೀ ಸ್ಯಾಂಡ್ವಿಚ್ ಮಾತ್ರ ಮಾಡ್ಕೊಂಡು ಇವತ್ತು ಗುರುವಾರ ಆಗಿರೋದ್ರಿಂದ ಅವ್ರ ಮನೇಲಿ ಸಾಯಿಬಾಬಾ ಭಜನ್ ಅರೇಂಜ್ ಮಾಡಿದರು. ಈ ಗ್ರೂಪ್ಸ್ ಎಲ್ಲ ಮನೆಗೆ ಬಂದು ಭಜನ್ಸ್ ಎಲ್ಲ ಮಾಡ್ತಾರೆ. ಎಲ್ಲ ಫ್ರೆಂಡ್ಸ್ ಥರ ಇದ್ದಾರೆ, ತುಂಬ ಚೆನ್ನಾಗಿ. ನೋಡಿ, ಎಲ್ಲಿ ಹೋದರೂ ನನಗೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಸಿಗ್ತಾರೆ. ಸೊ ಇಲ್ಲೂ ಇಬ್ಬರು ಮೂರು ಜನ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದರು, ಅವರೆಲ್ಲ ಚೆನ್ನಾಗಿ ಮಾತಾಡಿಸ್ತಾ ಇದ್ದರು. ಆಮೇಲೆ ಎಲ್ಲ ಸಾಯಿಬಾಬಾ ಭಜನ್ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಯಾವ ಥರ ಗ್ರೂಪ್ ಇದೆ, ಹೇಗೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಾಯಿದ್ರು. ಆಮೇಲೆ ಎಲ್ಲರೂ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಎಲ್ಲ ಆಯಿತು. ನಾನು ಹೊರಗಡೆ ಹೋಗಬೇಕಾಗಿದ್ದರಿಂದ ಬೇಗ ಅವಶ್ಯಕತೆ ಎಷ್ಟಿದೆ ಅಷ್ಟೆಲ್ಲ ತಿನ್ಕೊಂಡು ಹೊರಟೆ. ನಾನು ಪೂಜೆ ಎಲ್ಲ ಆದಮೇಲೆ ಅವರು ಊಟ ಮಾಡಲಿಲ್ಲ, ಬರೀ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟರು. ಅವರಿಗೆ ಕುಂಕುಮ ಕೊಟ್ಟು, ಅರಶಿನ ಕುಂಕುಮದ ಪೊಟ್ಟಣ ಕೊಟ್ಟು, ಬಳೆ ಕೊಟ್ಟು, ಆಮೇಲೆ ಅವರಿಗೆ ತಾಂಬೂಲ ಎಲ್ಲ ಕೊಟ್ಟು, ಹೂವೆಲ್ಲ ಕೊಟ್ಟು ಎಲ್ಲ ಮಾಡಿದ್ರು. ಸೊ ತುಂಬಾ ಚೆನ್ನಾಗಾಯಿತು. ಇವಾಗ ನಾನು ಇಲ್ಲಿಂದ ಹೊರಟೆ, ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿಯಾಗಿ ಮತ್ತೆ ಇವತ್ತು ನಾನೀಗ ನಲ್ಲಿ ಸಿಲ್ಕಿಗೆ ಬಂದಿದ್ದೀನಿ. ನಲ್ಲಿ ಸಿಲ್ಕ್ ಯಾವ ಬ್ರ್ಯಾಂಚಿಗೆ ಬಂದಿದ್ದೀನಿ ಅಂದರೆ ಮಲ್ಲೇಶ್ವರಂಗೆ ಬಂದಿದ್ದೀನಿ. ಸುಮಾರು ಜನಕ್ಕೆ ಈ ವಿಡಿಯೋ ನಾನು ಇದು ಹಾಕಿರೋದು, ತೋರಿಸ್ತಾ ಇರೋದು ನಿಮಗೆ ಅಂದರೆ, ನಲ್ಲಿ ಸಿಲ್ಕ್ಸ್ ಅಂತ ಅಂದರೆ ತುಂಬ ಜನ ಬರೀ ಸಿಲ್ಕ್ ಸ್ಯಾರೀಸು, ಇದು ಮಾತ್ರ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸೀರೆಗಳು ಮಾತ್ರ ಸಿಗುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಈವನ್ ನಾನು ಹಾಗೆ ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು, ಇಲ್ಲ, ನಲ್ಲಿ ಸಿಲ್ಕ್ಸಲ್ಲಿ ನಿಮಗೆ ಎಲ್ಲ ಥರ ಐಟಮ್ಸು ಸಿಗುತ್ತೆ. ಸಿಂಥೆಟಿಕ್ ಸ್ಯಾರಿಯಿಂದ ಹಿಡಿದು ಎಲ್ಲ ಸಿಗುತ್ತೆ. ಮತ್ತು ನಲ್ಲಿ ಸಿಲ್ಕ್ಸಲ್ಲಿ ತುಂಬ ಜನ ನನ್ನ ಮನಸ್ಸಿನ ಭಾವನೆ ಥರನೇ ತುಂಬ ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮಗೆಲ್ಲನೂ ಇದೆ ಅಂತ ಅಂದ್ಕೊಂಡು ನಿಮ್ಮನ್ನು ನನ್ನಲ್ಲಿ ಸೇರಿಸ್ಕೊಂಡು ನಾನು ಹೇಳ್ತಾ ಇರೋದಷ್ಟೇ. ಇನ್ನು ತುಂಬ ರೇಟ್ ಜಾಸ್ತಿ ಹಾಗೆಲ್ಲ ನಾವು ಅಂದ್ಕೊಂಡಿರ್ತೀವಿ. ನಾನಲ್ಲಿ ಹೋಗಿ ನೋಡಿದ್ಮೇಲೆ ಅಲ್ಲಿ ವೆರೈಟೀಸ್ ಎಷ್ಟಿದೆ, ನಮ್ಮಂಥ ಅಪ್ಪರ್ ಮಿಡಲ್ ಕ್ಲಾಸ್ ಜನಕ್ಕೆಲ್ಲ ರೀಚಬಲ್ ಆಗಿದೆ ಅಂತ ನನಗನ್ನಿಸ್ತು. ಅದಕ್ಕೆ ನಾನು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಈಚೆಗೆ ಬಂದಿರೋ ಸ್ಯಾರಿ, ಸಿಲ್ಕ್ ಸ್ಯಾರೀಸು. ಬ್ಲೌಸ್ ಪೀಸು ನೋಡಿ ಚೆನ್ನಾಗಿದೆ, ಅದರಲ್ಲಿ ಒಂಥರ ಕಾಂಟ್ರಾಸ್ಟ್ ಬ್ಲೌಸ್ ಪೀಸಸ್ ಬರ್ತಾ ಇದೆ, ತುಂಬಾ ಚೆನ್ನಾಗಿ. ಈ ಸ್ಯಾರಿ ಆ್ಯಕ್ಚುಲಿ ನನಗೆ ಗ್ರೇಪ್ ವೈನ್ ಕಲರ್ದು ಇಷ್ಟ ಆಯಿತು. ನನಗೆ ಒಂಥರ ಸೆಲ್ಫಲ್ಲಿ ಅಲ್ಲೇ ಜರಿಗಳೆಲ್ಲ ಬಂದು ಒಂಥರ ಗ್ರ್ಯಾಂಡ್, ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಲುಕ್ ಇತ್ತು. ಇದು ಒಂದು 24,000 ರುಪೀಸೋ ಏನೋ ಪ್ರೈಸ್ ಇದ್ರದ್ದು. ಚೆನ್ನಾಗಿತ್ತು ಸ್ಯಾರೀಸ್ ಎಲ್ಲ. ಕೆಲವೆಲ್ಲ ತಮಿಳ್ನಾಡು ಸ್ಟೈಲ್ಸ್ದೇ ಇದೆ, ಕೆಲವುದೆಲ್ಲ ಎಲ್ಲ ಸ್ಟೇಟ್ ಸ್ಯಾರೀಸು ಸಿಗುತ್ತೆ. ಸೊ ಇವಾಗ ನನಗೆ ಈ ಕಾಟನ್ ಸ್ಯಾರೀಸ್ ಇಷ್ಟ ಆಯಿತು. ಇದು ಹೇಗಿದೆ ನೋಡಿ ಬನ್ನಿ. ಕಾಂಬಿನೇಷನ್ ಚೆನ್ನಾಗಿದೆ.
ಅಲ್ವಾ? ಓಕೆ, ಇದು ಚೆನ್ನಾಗಿದೆ ಮನೆ. ಚೆನ್ನಾಗಿದೆ. ನೈಸ್ ಇಟ್ ಇಸ್. ಫುಲ್ ವೈಟ್ ವಿತ್ ಬ್ಲ್ಯಾಕ್ ಅಂಡ್ ರೆಡ್. ದೂರದಿಂದ ನೋಡಿ, ಇವಾಗ ದೂರಕ್ಕೆ ಹೋಗಿ ಹಾಗೆ ಹೋಗಿ. ಈ ಕಾಟನ್ ಸ್ಯಾರೀಸ್ ಎಲ್ಲ 2000, 1800, 2300 ರೂಪಾಯಿ ಆ ಥರ ಇದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅದು ಬ್ಲೌಸ್ ಪೀಸು ಕಾಂಟ್ರಾಸ್ಟ್ ಆಗಿ ತುಂಬಾ ಚೆನ್ನಾಗಿದೆ. ಆಮೇಲೆ ನನಗೆ ಅದು ಬ್ಲ್ಯಾಕ್, ಅದು ಗ್ರೇ ಇದೆ ನೋಡಿ, ಗ್ರೇ ಆ್ಯಂಡ್ ವೈಟ್ ತುಂಬ ಇಷ್ಟ ಆಯಿತು. ನನಗೆ ಅದು ತೊಗೋಬೋದಾ ಅಂದರೆ ನಾವು ಈ ಟೈಮ್ನಲ್ಲಿ ಅಂದರೆ ಧನುರ್ಮಾಸದಲ್ಲಿ ತೊಗೊಳ್ಳೋದಾ ಏನು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಸೊ ತೊಗೊಳ್ಬೋದು, ಅದಕ್ಕೆ ಏನಿಲ್ಲ ಅಂತ ಅಂದ್ಬಿಟ್ಟು ನಾನು ಓರ್ಗಿತ್ತೂ ಹೇಳ್ತಿದ್ರು. ಸೊ ನೆಕ್ಸ್ಟ್ ನೋಡೋಣ, ಈಗೆಲ್ಲ ಒಂದು ಸಲ ನೋಡ್ಕೊಂಡು ಹೋಗಿ ಆಮೇಲೆ ಇನ್ನೊಂದು ಸರ್ತಿ ಎಲ್ಲ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು. ಈ ಸೀರೆಗಳನ್ನು ನನಗೆ ಇಷ್ಟ ಆಯಿತು, ಕಾಟನ್ ಸ್ಯಾರೀಸು. ಸಿಲ್ಕ್ ಸ್ಯಾರೀಸೂ ಚೆನ್ನಾಗಿದೆ, ಅಫೋರ್ಡಬಲ್ ರೇಟ್ ಇದೆ. ನನಗೆ ಇವಾಗ ತುಂಬ ಇಷ್ಟ ಆಗಿದೆ ಈ ಕಾಟನ್ ಡ್ರೆಸ್ಸಸ್ಸು ಎಲ್ಲ ತುಂಬಾ ಚೆನ್ನಾಗಿದೆ. ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ನು ನೋಡಿ, ಈ ಥರ ಇದೆ ಈ ಡ್ರೆಸ್ ಮೆಟೀರಿಯಲ್ಸು. ಈ ಡ್ರೆಸ್ ಮೆಟೀರಿಯಲ್ಸು ನಮಗೆ 650 ರುಪೀಸಿಂದ 800 ರುಪೀಸ್, 900 ರುಪೀಸ್ ತನಕನೂ ಇದೆ. ಈ ಥರ ಪ್ಲೇನ್ ಒಂಥರ ಟ್ರೆಡಿಷನಲ್ ಲುಕ್ ಇರುತ್ತೆ. ಒಂದು ಚಿಕ್ಕ ಚಿಕ್ಕ ಫಂಕ್ಷನ್ಸ್ಗಳಿಗೆಲ್ಲ ಕಾಟನ್ ಡ್ರೆಸ್ ಎಲಿಗೆಂಟಾಗಿ ಹಾಕ್ಕೊಂಡು ಹೋಗೋ ಥರನೂ ಇರುತ್ತೆ. ಮತ್ತು ಮೇಯ್ನ್ ಥಿಂಗ್ ಏನಂತಂದರೆ ಮೈಗೆ ಹಿತವಾಗಿರುತ್ತೆ, ಒಂಥರ ಚುಚ್ಚೋದು ಅದೆಲ್ಲ ಏನೂ ಆಗೋಲ್ಲ. ಲೈನಿಂಗ್ ಕೊಟ್ಟು ಹೊಲಿಸಿದ್ರೆ ಆರಾಮಾಗಿ ನಾವು 3 ಇಯರ್ಸ್ ಇಟ್ಕೊಳ್ಬೋದು. ಈ ಡ್ರೆಸ್ ಕಲರು ಹೋಗಲ್ಲ, ಏನೂ ಇಲ್ಲ. ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ 635 ರುಪೀಸ್ ಈ ಥರ ರೇಂಜಸ್ ಇದೆ. ನನಗೆ ಸಿಕ್ಕಾಪಟ್ಟೆ ಈ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಇಷ್ಟ ಆಯಿತು. ನಾವು 3 ಜನ ಹೋಗಿರೋದ್ರಿಂದ ನಾವೊಂದಷ್ಟು ಡ್ರೆಸ್ ಮೆಟೀರಿಯಲ್ಸ್ ಒಳ್ಳೊಳ್ಳೆ ಕಲರ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ತೊಗೊಂಡ್ವು. ಇವಾಗ ನೋಡಿ ನಾವು ಯಾವ್ಯಾವ ಡ್ರೆಸ್ ಮೆಟೀರಿಯಲ್ಸ್ ತೊಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು. ಇದು ಆರೆಂಜ್ಗೆ ರೆಡ್ ಬಾರ್ಡ್ರು, ಆರೆಂಜ್ಗೆ ಬ್ಲಡ್ ರೆಡ್ ಬಾರ್ಡ್ರು, ದುಪ್ಪಟ ಪ್ಲೇನ್ ಇರುತ್ತೆ, ಒಂದೊಂದು ಈ ಥರ ಡಿಸೈನ್ ಪ್ಯಾಟ್ರನ್ ಇರುತ್ತೆ. 2 ಥರನೂ ಇರುತ್ತೆ. ಪ್ಲೇನ್ ದುಪ್ಪಟ ಬೇಕಂದರೆ ಪ್ಲೇನ್ ದುಪ್ಪಟನೂ ಸಿಗುತ್ತೆ, ಡಿಸೈನ್ ದುಪ್ಪಟ ಬೇಕಂದರೆ ಡಿಸೈನ್ ದುಪ್ಪಟನೂ ಸಿಗುತ್ತೆ. ನಾವು ಇಷ್ಟು ಐಟಮ್ಸ್ ತೊಗೊಂಡ್ವು ಇದರಲ್ಲಿ ಇವಾಗ. ಇಲ್ಲಿ ಥರ ಡ್ರೆಸ್ ಮೆಟೀರಿಯಲ್ ಅಲ್ಲದೇ ಇದು ಪಂಚೆಗಳು, ಮದುವೆಗೆ ಸಂಕಲ್ಕೆ ಪಂಚೆಗಳು, ರೇಷ್ಮೆ ಪಂಚೆಗಳು ಎಲ್ಲದು ನಮ್ಮ ಪ್ರೈಸಿಗೆ ತಕ್ಕಂಗೆ ಸಿಗುತ್ತೆ. ಇದೇ ನಾನು ಈ ಇದ್ರದ್ದು ಶೋರೂಮ್ದು ನಲ್ಲಿ ಸಿಲ್ಕ್ದು ನಾನು ಪ್ರಮೋಷನ್ ಮಾಡ್ತಾಯಿಲ್ಲ. ನಾನು ಸುಮ್ಮನೆ ಬಂದಾಗ ನಂಗೆ ತಿಳಿದಿರೋ ವಿಷಯ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ಮನೆಗೆ ಹೋಗಿ ನಾವು ನಮ್ಮದು ನೆಕ್ಸ್ಟ್ ರಾತ್ರಿ ರೊಟೀನ್ ನಮ್ಮದು ಅಡುಗೆ ಮಾಡೋದು ಅದೆಲ್ಲ ಸ್ಟಾರ್ಟ್ ಮಾಡಬೇಕು. ಇದು ಒಂದು ಕಾಟನ್ ಸಿಲ್ಕ್ ಸ್ಯಾರಿ ಅಂತ. ಇದು ನನಗೇನು ಅಷ್ಟು ಮೆಟೀರಿಯಲ್ ಅಷ್ಟೇನು ಇಷ್ಟ ಆಗಲಿಲ್ಲ. ಇದು ಏನೋ ಗುಳ್ಳೆಗಳು ಬರುತ್ತೆ ಅಂತ ಹೇಳಿದ್ರು. ಇದು ಕಾಟನ್ ಸಿಲ್ಕು, ಇನ್ನೊಂದು ಪಾಲಿಯೆಸ್ಟ್ರ್ ಕಾಟನ್ನು ಆ ಥರ ಏನೋ ಅನಿಸುತ್ತೆ. ಈ ಕಾಟನ್ ಸ್ಯಾರೀಸು ನನಗೆ ಇಷ್ಟ ಆಯಿತು. ಯಾವಾಗಲೂ ಅಷ್ಟೇ ಬ್ಲ್ಯಾಕ್, ಬೇಜ್ ಆ್ಯಂಡ್ ರೆಡ್ ಈ ಕಾಂಬಿನೇಷನ್ ಬಂದರೆ ಕಾಟನ್ ಸ್ಯಾರೀಸ್ ಆಗಲಿ ಡ್ರೆಸ್ ಮೆಟೀರಿಯಲ್ ಆದರೆ ತುಂಬ ಎಲಿಗೆಂಟ್ ಲುಕ್ ಇರುತ್ತೆ ಅಂತ ನನಗೆ ಅಭಿಪ್ರಾಯ. ನಲ್ಲಿ ಸಿಲ್ಕಿಗೆ ಬಂದು ನಲ್ಲಿ ಸಿಲ್ಕಲ್ಲಿ ಏನೇನು ಸಿಗುತ್ತೆ, ನಾನೇನೇನು ನೋಡಿದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಈ ವಿಡಿಯೋ ಒಂಚೂರು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ಅನ್ನೋ ಥರ ಇದರಲ್ಲಿ ಚೆನ್ನಾಗಿತ್ತು. ಮದುವೆಗಳಿಗೆ ಪರ್ಚೇಸ್ ಮಾಡೋರ್ಗಂತೂ ತುಂಬಾ ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.